ತಜ್ಞರಾಗಿ ಪ್ರೀತಿಯಂ ನಿಮಾನ್ಸ್ನಲ್ಲಿ ಮುಗಿಸಿ ಮಾನಸಿಕ ಆರೋಗ್ಯ ತಜ್ಞರಾಗಿ ಹಲವಾರು ಕಡೆ ಕಾರ್ಯನಿರ್ವಹಿಸಿರುತ್ತಾರೆ. ಮಾನಸಿಕ ಆರೋಗ್ಯದವರಾಗಿ ಹಲವಾರು ಶಿಬಿರಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ. ಕೋಲಾರ ಜಿಲ್ಲೆಯ ಆರೋಗ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಆರೋಗ್ಯ ಅಭಿಯಾನಗಳು ಮತ್ತು ಜಾಗೃತಿ ಶಿಬಿರಗಳು ಪುನಃ ಚೇತನ ಕಾರ್ಯಗಳನ್ನು ನಡೆಸಿರುತ್ತಾರೆ. ಇವರ ಆಪ್ತ ಸಮಾಲೋಚನೆಗಾಗಿ ವೈದ್ಯ ಭಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಹಲೋ ಸರ್, ಹಲೋ, ಥ್ಯಾಂಕ್ ಯು. ಡಾಕ್ಟರ್ ವಿಜೇಂದ್ರ ದಾಸ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕೆ ನಿಶಾಂತ್ ಪೈ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಡಾಕ್ಟರ್ ರೇಖಾ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಶ್ರೀ ಶ್ರೀನಿವಾಸ್ ಪೈರವರ ಸುಪುತ್ರರಾಗಿ ಮೂಡಿಗೆರೆಯಲ್ಲಿ 1985ರಲ್ಲಿ ಜನಿಸಿ ಎಂಡಿ ಕಾಯ ಚಿಕಿತ್ಸೆ ಮುಗಿಸಿ ಉಡುಪಿಯ ಎಸ್ಡಿಎಂ ಆಯುರ್ವೇದದ ಹಿರಿಯ ಸಲಹೆಗಾರರಾಗಿ ಮತ್ತು ಆಡಳಿತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರ ಆಡಳಿತ ಸಿರಿ ಗುಣಾತ್ಮಕ ನಿರ್ಧಾರಗಳು ಮತ್ತು ವೈದ್ಯಕೀಯ ಸೇವೆಗಾಗಿ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಕೆ ನಿಶಾಂತ್ ಪೈ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ರೇಖಾ VS ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಡಾಕ್ಟರ್ ಲಕ್ಷ್ಮಿ ಎನ್ನವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಇವರು ಉಷಾ ಮತ್ತು ಶ್ರೀನಿವಾಸಾಚಾರಿ ಇವರು ಸುಪುತ್ರಿಯಾಗಿ ಬೆಂಗಳೂರಿನಲ್ಲಿ MBBS, MS, DNB, FAMS, DNAS, FIAGS ವ್ಯಾಸಂಗ ಮುಗಿಸಿ ಶಸ್ತ್ರಚಿಕಿತ್ಸರಾಗಿ ಮತ್ತು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೊಸಪೇಟೆ ಮತ್ತು ಕೊಪ್ಪಳದಲ್ಲಿ ಖ್ಯಾತ ಜನಸ್ನೇಹಿ ವೈದ್ಯರಾಗಿ ಪ್ರಖ್ಯಾತಿ ಗಳಿಸಿದ ಇವರ ಸಾಧನೆಗಾಗಿ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಡಾಕ್ಟರ್ ರೇಖಾ VS ಅವರಿಗೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸರ್ ಇಲ್ಲಿ ನೋಡಿ, ಹಲೋ ಸರ್, ಆಗಿರಿ ಸರ್, ಬನ್ನಿ ಹತ್ರ. ಓಕೆ ನೋಡಿ, ಥ್ಯಾಂಕ್ ಯು. ಡಾಕ್ಟರ್ ಶ್ರೀ ಲಕ್ಷ್ಮಿ ಅನ್ನವರು ವೇದಿಕೆಗೆ ಬರಬೇಕಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಶ್ರೀ ಲಕ್ಷ್ಮಿ ರವರು ಸುಧಾ ಮತ್ತು ನಟರಾಜ್ ದಂಪತಿಗೆ ಸುಪುತ್ರಿಯಾಗಿ ಮೈಸೂರಿನಲ್ಲಿ ಜನಿಸಿದರು. MBBS, MD ವ್ಯಾಸಂಗ ಮುಗಿಸಿ ಚರ್ಮರೋಗ ತಜ್ಞೆ ಮತ್ತು ಚರ್ಮಶಾಸ್ತ್ರದ ವೈದ್ಯೆಯಾಗಿ ಮೈಸೂರಿನಲ್ಲಿ ಖ್ಯಾತಿ ಪಡೆದಿರುತ್ತಾರೆ. ಇವರ ಸಂಶೋಧನೆ ಮತ್ತು ವೈದ್ಯಕೀಯ ಸೇವೆಗಾಗಿ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ.